ಆಚೆ ಕಡೆ ಇನ್ನೊಂದು ಮನೆ ಐತಲ್ಲ ಅದನ್ನು ತೋರಿಸ್ತೀನಿ ಬರ್ರಿ. ಬೆಳಗ್ಗೆ ಮೇಲೆ ನಿಂತು ತೋರಿಸಿದ್ನಲ್ಲ ಅದೇ ಇದು. ನಮ್ಮ ತಾಡ್ತಾಗ ಹಣ್ಣಿನ ಗಿಡಗಳು ಎಲ್ಲಿ ಬೇಕು ಅಲ್ಲಿ ಇರ್ತಾವ ನೋಡಿ. ಒಂದು ಅಲ್ಗೊಂದು ಇಲ್ಗೊಂದು ಹಣ್ಣಿಗೆ ಹರ್ಕೊತೀನಿ. ಮಾವಿನ ಗಿಡದಾಗ ಒಂದು ಮಾವಿನ ಗಿಡ ಆಗಕತ್ತೈತಿ. ತಮ್ಮ ಏನೋ ಕೆಲಸ ಮಾಡಕತ್ತಾನಲ್ಲಿ. ಈಗ ಚಂದ ಕಾಣತ್ ನೋಡ್ರಿ ಬಾವಿ ಇಷ್ಟು ದೊಡ್ಡದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಐ ಯೂಟ್ಯೂಬ್ ಚಾನಲ್. ಒಂದಿಷ್ಟು ಜನ ಕೇಳಿದ್ರಿ ಹೋಮ್ ಟೂರ್ ಮಾಡ್ರಿ ಅಂತ. ನಮ್ಮ ಊರಂದು ತವ್ರ ಮನೆ ಹೋಮ್ ಟೂರ್ ಮಾಡಕತ್ತೀನಿ ಸದ್. ತಡ ಮಾಡೋದು ಯಾಕ, ಬರ್ರಿ ನಮ್ಮ ಹೋಮ್ ತೋರಿಸ್ತೀನಿ ಹೆಂಗೈತಂತ ಬರ್ರಿ. ನೋಡ್ರಿ ಇಲ್ಲೈತಲ್ಲ, ಇದು ನಮ್ಮ ಮನಿ, ಇದು ನಮ್ಮ ಮನಿನೇ. ಆದ್ರಲ್ಲಿ ನಮ್ ದೊಡ್ಡಪ್ಪ ಇರ್ತಾರ, ಇಲ್ಲಿ ನಾವಿರ್ತೀವಿ. ಇದು ನಮ್ ದೊಡ್ಡಪ್ಪರ ಮನಿ. ಬರ್ರಿ ಒಳಗ್ ತೋರಿಸ್ತೀನಿ ನಮ್ಮ ಮನಿ ಒಳಗೆ ಹೆಂಗೈತಂತಂದು. ನೋಡ್ರಿ ಒಳಗ್ ಬರೋಣ ಹಿಂಗೈತಿ. ಇಲ್ಲಿ ನಮ್ಮ ಪಪ್ಪ ಮಕ್ಕೋತಾರ. ಇಲ್ಲೊಂದು ಸೋಫಾ ಇಟ್ಟೇವಿ. ಇದು ಕಿಚನ್ ಹಿಂಗೈತಿ ನೋಡ್ರಿ ನಮ್ ಕಿಚನ್. ಇಲ್ಲೇ ಬಾಂಡೆ ಎಲ್ಲ ಇಟ್ಟೇವಿ. ಇದು ದೇವ್ರ ಮನಿ. ಇಲ್ಲೇ ಅಡಿಗೆ ಮನ್ಯಾಗ ಸ್ವಲ್ಪ ದೇವ್ರ ಮನಿ ಮಾಡೀವಿ. ಇಲ್ಲಿ ಟ್ರಂಕ್, ಇಲ್ಲಿ ಅರಿಬಿ ಪರಿಬಿ ಇಟ್ಟೇವಿ. ಇಲ್ಲೇ ಟಿಸ್ರಿ ಇಟ್ಟೆ ಅಡಿಗೆ ಮನ್ಯಾಗ ನೋಡ್ರಿ. ಇಲ್ಲ ಅರಿಬಿ ಅದ್ ಹಾಕಿವಿ. ಹಿಂದೊಂದ್ ಬಾಕ್ಲ ಐತ್ ನಮ್ದು, ಹಂಗೆ ತೋರಿಸ್ತೀನಿ ಬರ್ರಿ. ದೊಡ್ಡದೇನಿಲ್ಲ, ಸಣ್ಣ ಐತಿ. 1 ನಿಮಿಷನೇ ಮುಗಿತೈತಿ ನಮ್ಮ ಹೋಮ್ ಟೂರ್. ಇಲ್ಲಿ ಒಲಿ ಮಾಡೀವಿ ಹಿಂದ ಅಡಿಗೆ ಅದು ಮಾಡಕ. ಇಲ್ಲೇ ಬಚ್ಲ, ಇಲ್ಲೇ ಜಳಕ ಮಾಡೋದು. ಇದು ಹಿಂದ ಹಿತ್ತಲ ಬಾಕ್ಲ ಅಂತಾರಲ್ಲ ಹಂಗಿದು. ಇದು ಹಿಂದ್ ನೋಡ್ರಿ, ಹಿಂದಿದೆಲ್ಲ ಹೊಲ, ಕಬ್ಬಿನ ಹೊಲ. ಇಷ್ಟ ಐತ್ ನೋಡ್ರಿ ನಮ್ದು ಹೋಮ್ ಟೂರ್. ಜಾಸ್ತಿ ಏನೂ ಇಲ್ಲ, ಇಷ್ಟೇ. ಅಲ್ಲಿ ಹೊರಗೊಂದು ಹಾಲ್ ಐತಿ, ಅಲ್ಲಿ ನಮ್ಮ ಪಪ್ಪಾಗೊಂದು ಕಾಟ ಐತಿ, ಒಂದು ಸೋಫಾ ಐತಿ. ಇದು ಕಿಚನ್ ಒಳಗ ಒಂದು ಟಿಸ್ರಿ ಇಟ್ಟೇವಿ. ಇಲ್ಲೇ ಸೈಡ್ ದೇವ್ರ ಮನಿ ಐತಿ, ಇಲ್ಲೊಂದು ಕಿಚನ್ ಐತಿ. ಇಲ್ಲೆಲ್ಲ ಬಾಂಡೆ ಸಾಮಾನು ಇಟ್ಟೇವಿ. ಇಷ್ಟೇ ನಮ್ಮ ಹೋಮ್ ಟೂರ್, ಜಾಸ್ತಿ ಏನೂ ಇಲ್ಲ. ಆಚೆ ಕಡೆ ಇನ್ನೊಂದು ಮನೆ ಐತಲ್ಲ ಅದನ್ನು ತೋರಿಸ್ತೀನಿ ಬರ್ರಿ. ಅದೊಂದು ಯಾಕೆ ಬಿಡೋನು, ಅದನ್ನು ತೋರಿಸ್ಬಿಡ್ತೀನಿ. ಈ ಸದ್ಯ ಮನೆ ತೋರಿಸ್ತೀನಿ ಬರ್ರಿ. ಇದು ಹಾಲ್. ಇಷ್ಟೈತೆ ನೋಡ್ರಿ ಹಾಲ್. ಅಲ್ಲಿ ಫೋಟೋದು ಹಾಕೀವಿ. ಇದು ಕಿಚನ್ನು. ಇಲ್ಲಿ ಬಾಂಡೆ ಸಾಮಾನದು ಇಟ್ಟೈತಿ. ಗ್ಯಾಸು, ಒಲಿನೂ ಐತೆ. ಹಂಗೆ ನಮ್ಮ ಕಡೆ ಒಲಿ ಇರ್ಲಿಕ್ಕೆ ನಡೆಯಲ್ಲ, ಬರೀ ಗ್ಯಾಸಿನ ಮ್ಯಾಗ ನಡೆಯಲ್ಲ, ಒಲಿ ಇರಲೇಬೇಕು. ಒಲಿ ಐತಿ. ಮತ್ತು ಇದು ದೇವ್ರ ಮನೆ. ದೇವ್ರ ಮನೆನೂ ದೊಡ್ಡದೈತಿ. ಇದು ದೇವ್ರ ಮನೆ ನೋಡ್ರಿ. ಮತ್ತು ಈ ಕಡೆ ಬಂದ್ರೆ ಇದು ಬೆಡ್ರೂಮ್. ಟಿಸ್ರಿ ಅದು ಇಟ್ಟೈತಿ, ಎಲ್ಲರೂ ಬೇದ ಹಾಕೈತಿ. ಇದು ಬೆಡ್ರೂಮ್. ಇಷ್ಟೈತಿ ನೋಡ್ರಿ ಇದು ಹೋಮ್ ಟೂರ್. ಇಲ್ಲೇ ಹಾಲೊಳಗೆ ಒಂದೆರಡು ಸೋಫಾನು ಹಾಕೈತಿ. ಹಂಗೆ ಇದು ರಾಟಿ ಐತಿ. ನಮ್ಮ ಮಮ್ಮಿ ಸುಮ್ಮ ಡ್ರೆಸ್ ಹರಿದ್ರಷ್ಟೇ ಹೊಲ್ಕೊಳಕಂತ ಇದು ರಾಟಿ ಅಷ್ಟೇ. ಇದು ಹೊರಗೆ ಕಟ್ಟಿಗತ್ತೆ ಮಾಡ್ಕೊಂಡೈತಿ. ಹೊರಗೆ ಬಂದ್ರೆ ಹಿಂಗೈತಿ ನೋಡ್ರಿ. ಇವು ಕೋಳಿ ಮುಚ್ಚಕ್ಕೆ ಗೂಡು. ಇವು ಕೋಳಿ ಭಾಳ ಅದಾವೆ. ಕೋಳಿ ಮುಚ್ಚಕ್ಕೆ ಗೂಡು ಇಲ್ಲೊಂದೆರಡು, ಮತ್ತು ಆಚೆ ಕಡೆ ಸೈಡ್ ಅಲ್ಲಿ ತೋರಿಸ್ತೀನಿ ಬರ್ರಿ. ಇಲ್ಲೊಂದೆರಡು ಗೂಡು ಮಾಡೈತಿ. ಇದು ಆಡು ಮಳೆ ಅದು ಬಂದ್ರೆ ಈ ತಗಡ್ನ್ಯಾಗ ಕಟ್ಟತ್ತ. ಇಲ್ಲಿ ಕಟ್ಟತ್ತ ದಿನ. ಮಳೆ ಬಂತಂದ್ರೆ ಇಲ್ಲಿ
ತಗಡ್ನ್ಯಾಗ ಆಡು ಆಕಳ ಎಲ್ಲ ಇಲ್ಲಿ ಕಟ್ಟತ್ತೆ. ಇಷ್ಟ ಐತೆ ನೋಡ್ರಿ ನಮ್ಮದು ಹೋಮ್ ಟೂರ್. ಜಾಸ್ತಿ ಏನೂ ಇಲ್ಲ, 2 ಮನೆ ಅದೊಂದು 5 ನಿಮಿಷನೇ ಮುಗಿದೈತಿ, ಇದೊಂದು 5 ನಿಮಿಷನೇ ಮುಗಿದೈತಿ ಅಷ್ಟೇ ನಮ್ಮ ಹೋಮ್ ಟೂರ್. ಜಾಸ್ತಿ ಏನೂ ಇಲ್ಲ. ನಮ್ಮಿ ಈಗ ಸಂತಿಗೆ ಹೋಗಿ ಬಂದಾಳ, ಏನೇನು ತಂದಾಳ ನೋಡಕತ್ತೀನಿ ನೋಡ್ರಿ. ಹೋಗಿ ಸಂತಿ ಮಾಡ್ಕೊಂಬಂದ. ಬುಧವಾರ ನಮ್ಮ 3 ಸಂತಿ ಬುಧವಾರಕ್ಕೊಮ್ಮೆ ಇರ್ತೈತಿ, ಅದಕ್ಕೆ ಏನೇನು ತಂದಾಳ ನೋಡತ್ತೀನಿ. ಇದೇನು ಗೋಧಿ ಹಿಟ್ಟು, ಎಣ್ಣೆ ತಂದ, ಟೋಸ್ಟ್, ಮತ್ತಿಲ್ಲಿ ಏನೇನು ತಂದ, ಶೇವ, ಇವೇನು ಬಜ್ಜಿ ಇರ್ಬೋದು, ಬಜ್ಜಿ, ಇನ್ನೊಂದೇನೋ ಐತಿ, ಚುರ್ಮರಿ, ಪಿಕ್ಸ್ ತರ್ತಾಳ ನಮ್ಮ ಇದನ್ನು ಪಾನಿಪುರಿ ಮಸಾಲ, ಏನೇನು ಅರಿಶಿನ ಪುಡಿ, ಈ ಪಾನಿಪುರಿ ಎಣ್ಣೆ ಕರಿದು ಇದು ಪಾನಿ ಮಾಡ್ಕೊಳ್ಳೋದು ತಿನ್ನೋದು. ಸೋಯಾಬೀನ್ ಮತ್ತು ಕಾಯಿಪಲ್ಲೆ ಎಲ್ಲ, ಟಮಾಟಿ, ಅದು ಇದು ಏನೇನು ತಂದ, ಸೊಪ್ಪು, ಇವು ರೇಷನ್ ಏನೇನು ತಂದಾಳ. ಈಗ ನಮ್ಮ ತೋಟದೊಂದೊಂದು ಬಾವಿ ಐತಿ, ನಿಮಗೆ ಬಾವಿ ತೋರಿಸ್ತೀನಿ. ಅದು ಎಷ್ಟು ವರ್ಷದ ಬಾವಿ ಇರ್ಬೋದಂದ್ರೆ, ನಮ್ಮ ಅಪ್ಪಾರು ಇನ್ನೂ ಸಣ್ಣೋರಿದ್ರು, ಇನ್ನು ನಮ್ಕಿನ್ನ ಇನ್ನೂ ನಮ್ಮ ಅಪ್ಪಾರು ಎಷ್ಟಿಟ್ಟಿದ್ರು ಅಂತ. ಆವಾಗ ಬಾವಿ ಆಗೈತಿದ್ದು, ಎಷ್ಟು ವರ್ಷ ಆಗಿರ್ಬೋದು ನನಗೂ ಗೊತ್ತಿಲ್ಲ. ಮೊದಲ ಸ್ವಚ್ಛಿತ್ತು ಎಲ್ಲ, ಇದ ನೋಡ್ರಿ, ಮೊದಲ ಇಲ್ಲೆಲ್ಲ ಸ್ವಚ್ಛಿತ್ತು ಬಾವಿ ಸುತ್ತಲಕ್ಕ. ಈಗೆಲ್ಲ ಗಿಡವ ಬೆಳೆದ್ಬಿಟ್ಟ ನೋಡ್ರಿ ಬಾವಿ. ಎಷ್ಟು ವರ್ಷ ಆತ, ಅದ್ರ ನೀರೇ ಖಾಲಿ ಆಗಲ್ಲ ನಮ್ಮ ಬಾವಿನೂ, ಅಷ್ಟು ನೀರ್ದಾದ್ರೆ ತೋರಿಸ್ತೀನಿ ತಡ್ರಿ. ಇಲ್ಲಿ ಇನ್ನಷ್ಟು ಮುಂದೋಗಿ, ಮೊದಲು ಇಲ್ಲೆಲ್ಲ ಜಾಗ ಇತ್ತು. ನಾನು ಇವತ್ತು ಬಂದೀನಿ, ಕಡೆ ಜಾಗನೇ ಇಲ್ಲ ತೋರಿಸ್ಬೇಕಂದ್ರೆ ಹೋಗಿ ತೋರ್ಸಕ್ಕೆ. ಕಾಣಕತ್ತೈತೆ ನೋಡ್ರಿ ಇಲ್ಲಿ ಬಾವಿ, ಭಾಳ ಒಳ್ಳೆಕೈತಿ. ಮತ್ತು ಇದನ್ನು ಯಾವ ಗಾಡಿಲಿಂತ್ರ ಎದರ್ಲಿಂತ್ರನೂ ಇದು ಮಾಡಿಲ್ಲ, ಬರೀ ಮನುಷ್ಯರು ಒಂದು 4 ಮಂದಿ ಮನುಷ್ಯರು ಸೇರಿ ಇಲ್ಲಿ ಬಾವಿ ಮಾಡ್ಯಾರ. ಇನ್ನೂ ಒಳ್ಳೆಕೈತದ ಭಾಳ, ನೀರು ಇಷ್ಟು ಮ್ಯಾಕದ. ಆದ್ರೆ ಇಲ್ಲೇ ನೋಡ್ರಿ ಹಂಗೆ ಕರಿಬೇವು ಗಿಡ ಐತಿ, ಎಷ್ಟು ದೊಡ್ಡದೈತಿದೆ, ಇಷ್ಟು ದೊಡ್ಡದೈತಿ ನೋಡ್ರಿ ಕರಿಬೇವು ಗಿಡ. ನಾವು ಒಟ್ಟ ಕರಿಬೇವು ಕೊಂಡೋದೇ ಇಲ್ಲ, ಇಲ್ಲೇ ಮನ್ಯಾಗ ಇಷ್ಟು ಇದೆಲ್ಲ ಕರಿಬೇವು ಗಿಡ. ಇನ್ನು ಅಲ್ಲಿ 2 ಅದ, ಆಚೆ ಕಡೆ 2 ಕರಿಬೇವು ಗಿಡ ಅದಾವ, ಇದ್ರಕ್ಕಿಂತ ದೊಡ್ಡ ಅದಾವ ಅಲ್ಲಿ. ನಮ್ಮ ಕ್ಯಾನಲ್ ತೋರಿಸ್ತೀನಿ ಅಂದಿದ್ನಲ್ಲ, ನಮ್ದು ಇದು ಹೊಲದ ಲಾಸ್ಟ್ ಕ್ಯಾನಲ್ ಇದ್ದಿದ್ದ ನೋಡ್ರಿ ಅಲ್ಲಿ. ಇದು ಹೊಲ, ಆ ಕಡೆ ಮನೆ ಐತಿ, ಕಲ್ಲು ದಿಬ್ಬಿ ಹಚ್ಚಿಗೆ ಹೊಲ ಐತಿ. ಇಲ್ಲೈತಿ ಬರ್ರಿ ತೋರಿಸ್ತೀನಿ ನೋಡ್ರಿ. ಕಲ್ಲು ಗುಡ್ಡ. ಮೊದಲು ಇದೆಲ್ಲ ಗುಡ್ಡಿತ್ತು, ಈಗೆಲ್ಲ ಹೊಲ ಮಾಡ್ಕೊಂಡಾರ ಅದನ್ನು. ಇಲ್ಲೈತೆ ನೋಡ್ರಿ ಹೊಲ, ಈ ಕ್ಯಾನಲ್ಲು ಇಲ್ಲಿಗೆ ನಮ್ದು ಹೊಲ ಮುಗೀತು. ಅಲ್ಲಿ ಮನೆ ಕಾಣುತ್ತೆ ನೋಡ್ರಿ, ಇಷ್ಟೈತೆ ನೋಡ್ರಿ ಹೊಲ. ಬರಾಕ್ ತೋರ್ಸ್ಕೊತ ಬರಲಿಲ್ಲ, ಒಳ್ಳೆ ಬೇಕಾದ್ರೆ ಹೋಗ ತೋರ್ಸ್ಕೊತ ಹೋಗ್ತೀನಿ. ಇಷ್ಟೈತೆ ನೋಡ್ರಿ ನಮ್ಮ ಹೊಲ ಎಂಡಿಲ್ಗೆ. ಈ ಕೆನಲ್ ಹಚ್ಚಿಕ್ಕೂ ಸ್ವಲ್ಪ ಇದ್ದಂಗೆ ಐತಿ, ಆದ್ರೆ ಅಲ್ಲಿ ಏನೂ ಹಾಕಲ್ಲ ಅಷ್ಟೇ ನೋಡ್ರಿ. ಅಲ್ಲಿಂತ್ರ ಕಬ್ಬು, ಇದು ಆಗಾಳಿ ತೋರಿಸಿದ್ನೆಲ್ಲ, ತಳಗಿನ ಹೊಲದ ಕಬ್ಬು ಬೇರೆ, ಇದು ಮ್ಯಾಲಿದ ಹೊಲದ ಕಬ್ಬಿದು. 2 ಹೊಲ, ತಳಗೂ ಕಬ್ಬು ಹಾಕೀವಿ, ಮ್ಯಾಗೂ ಕಬ್ಬು ಹಾಕೀವಿ. ಎಲ್ಲಿ ಬೇಕಲ್ಲಿಗೆ ಹಣ್ಣಿನ ಗಿಡಗಳು ಬೆಳೆದಿರ್ತಾವೆ, ತೋರಿಸ್ತೀನಿ ಬರ್ರಿ ಇಲ್ಲಿ ಯಾವ ಗಿಡಗಳು ಅದಾವ ಅಂತಂದು. ಇಲ್ಲೊಂದು ಸೀತಾಫಲ ಗಿಡ ಆಗೈತೆ ನೋಡ್ರಿ, ಒಂದಲ್ಲ ಎಷ್ಟಿದ ನೋಡ್ಗ, 1 2 ಒಂದ ಇಲ್ಲೊಂದು, ಎಷ್ಟು 1 2 3 4 5 7 8 ಗಿಡಗಳು ಅದಾವೆ ಇಲ್ಲೇ. ಇವು ಇನ್ನೂ ಮುಂದೆ ದೊಡ್ಡ ಅಕ್ಕೋ ಬಾರಿ. ಇಟ್ಟು ಗಿಡದಾಗ ಕಾಯಾಗ ಇದು ಹಣ್ಣಾಗೈತೆ ನೋಡ್ರಿ. ಎಲ್ಲೈತಿ? ಹಾಂ, ಇದು ಹಣ್ಣಾಗೈತಿ. ಈ ಸದ ಹರ್ಕೊಂಡಕ್ಕೆ ಇದನ್ನು ಹಣ್ಣಾಗೈತಿದ್ದು. ಹಣ್ಣು ಅಂದ್ರೆ ಸ್ವಲ್ಪ ಕಲರ್ ಬಂದೈತಿ. ಇಲ್ಲಿ ಇದನ್ನು ಒಯ್ದು ಅಕ್ಕಿಯಾಗಿ ಇಟ್ಬಿಟ್ರೆ ಮುಂಜಾನಕ್ಕೆ ಫುಲ್ ಮೆತ್ತಗಾಗ್ಬಿಡ್ತೈತಿ. ಇಲ್ಲೇ ಒಂದು ಮಾವಿನಕಾಯಿ ಗಿಡ ಐತೆ ನೋಡ್ರಿ, ಇಲ್ಲೇ ಸೀತಾಫಲ ಗಿಡ, ಇಲ್ಲೇ ಒಂದು ಮಾವಿನಕಾಯಿ ಗಿಡ. ಈಗಿಲ್ಲ, ಮಾವಿನಕಾಯಿ ಸೀಸನ್ ಬಂದಾಗ ಫುಲ್ ತುಂಬಿರ್ತೈತಿ ಇದು ಗಿಡ. ಒಂದ್ಸಲ ತೋರಿಸ್ತಂಗದೆ ಲಾಗ್ ಒಳಗೆ, ಫುಲ್ ತುಂಬಿರ್ತೈತಿದು. ಈಗ ಹುಡುಕಾಡಿದ್ರೆ ಒಂದು ಕಾಯಿ ಸಿಗಲ್ಲ, ಫುಲ್ ತುಂಬಿರ್ತೈತಿ. ಇದೊಂದು ಅಲ್ಲೊಂದು 2 ಮಾವಿನಕಾಯಿ ಗಿಡ ಅದಾವು, ಫುಲ್ಲು ಕಾಯಿಲೆ ತುಂಬಿಟ್ಟಿರ್ತೈತೆ, ಅಷ್ಟು ಅಕ್ಕವು. ಆದ್ರೆ ಅದು ಬೇಸಿಗೆ ಒಳಗೆ
ಮಾವಿನಕಾಯಿ ಸೀಸನ್ ಬರ್ತಲ್ಲ ಅವಾಗ ಅಷ್ಟೇ ಜಾಸ್ತಿ ಹಾಕೋ. ಇಲ್ಲೊಂದು ಯಾವುದೋ ಗಿಡ ಇದ್ದಂಗೆ ಐತಿ, ತೋರಿಸ್ತೀನಿ ತಡ್ರಿ. ಇಲ್ಲ ನೋಡ್ರಿ, ಬಾರೆಹಣ್ಣು ಗಿಡ ಐತಿ. ಅದು ಬಾರೆಹಣ್ಣು ಸೀಸನ್ ಅಲ್ಲ, ಆದರೂ ಆಗ್ಯಾವ. ಹಣ್ಣನ್ನು ಕಾಣಕತ್ತಿಲ್ಲ. ಇನ್ನೊಂದು ವಾರದಾಗ ಹಣ್ಣು ಹಾಕಿರ್ಬೋದು ಇವು. ನನಗಿಂತವು ಬಾರೆಹಣ್ಣು ಭಾಳ ಇಷ್ಟ ನೋಡ್ರಿ. ಅಷ್ಟಾಗಿ ಆದ್ರೆ ಹಣ್ಣಾಗಿಲ್ಲ. ಒಂದೊಂದು ಅಲ್ಗೊಂದು ಇಲ್ಗೊಂದು ಹಣ್ಣಾಗ ಹರ್ಕೊತೀನಿ. ಬಾರೆಹಣ್ಣು ಭಾಳ ತಿಂತೀನಿ, ನನಗೆ ಭಾಳ ಇಷ್ಟ. ಅಲ್ಲಿ ಒಂದು ತೆಂಗಿನ ತೋಟ ಕಾಣುತ್ತೆ ನೋಡ್ರಿ. ಅಲ್ಲಿ ತೆಂಗಿನ ಗಿಡಗಳು ಭಾಳ ಅದಾವು. ಅದು ನಮ್ಮ ಕಾಕಾರ್ದದು. ಅಷ್ಟು ಕಚ್ಚದ ನಮ್ಮ ಕಾಕಾರ್ದದು. ಇಷ್ಟು ಇಲ್ಲಿಂದ ಅಷ್ಟು ಕಚ್ಚ ನಮ್ಮ ಕಾಕಾರ್ದು. ಅವ್ರು ತೆಂಗಿನ ತೋಟ ಮಾಡ್ಕೊಂಡಾರ. ಇಲ್ಲೊಂದು ಪೇರಿಕಾಯಿ ಗಿಡ ಐತಿ ನೋಡ್ರಿ. ಇಲ್ಲೊಂದು ಪೇರಿಕಾಯಿ ಗಿಡ, ಅಲ್ಲೊಂದು ಸೀತಾಫಲ ಗಿಡ ಒಂದೈತಿ. ನಿಂಬೆ ಗಿಡ ಐತಿ, ಮುರಿದೈತದು. ಅರ್ಧ ಮುರಿದೈತಿ, ಅರ್ಧ ಐತಿ. ಇದ್ರಾಗ ನೋಡ್ರಿ, ಆದ್ರೆ ಇದ್ರಾಗ ಇನ್ನೂ ಹಣ್ಣಾಗಿಲ್ಲ. ಸಣ್ಣ 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 ಕಾಯದ. ಈ ವಿಡಿಯೋದಾಗ ಕಾಣಕತ್ತಿಲ್ಲ. ಇಲ್ಲೊಂದು ಮಾವಿನಕಾಯಿ ಗಿಡ ಐತಿ, ಬರ್ರಿ ತೋರಿಸ್ತೀನಿ. ಅದು ಗೋವಾ ಮಾವಿನಕಾಯಿ ಗಿಡ ಅಂತಾರಲ್ಲ, ಅದು ಐತಿ. ಇಲ್ಲಿ ದಾರಿನೇ ಇಲ್ಲ, ಗಿಡಗಳೆಲ್ಲ ಬಿದ್ದುಬಿಟ್ಟ ಅಡ್ಡ. ಮಾವಿನಕಾಯಿ ಗಿಡ ಅಂದ್ರೆ, ಗೋವಾ ಮಾವಿನಕಾಯಿ ಗಿಡ ಅಂದರೆ ಇದು ಸ್ವಲ್ಪ ಹುಳಿ ಇರಲ್ಲ, ಫುಲ್ಲು ಸ್ವೀಟ್ ಮತ್ತು ಕೊಂಡಪಟ್ಟು ದೊಡ್ಡ ಹೊಕ್ಕವು. ಇದೆ ನೋಡ್ರಿ ಗೋವಾ ಮಾವಿನಕಾಯಿ ಗಿಡ. ಇದ್ರೊಳಗೆ ಎಷ್ಟು ಕೊಂಡಪಟ್ಟು ದೊಡ್ಡ ದೊಡ್ಡ ಮಾವಿನಕಾಯಿ ಹಾಕವು. ಒಂದು ಸ್ವಲ್ಪ ಹುಳಿ ಇರಲ್ಲ, ಅಷ್ಟು ಚಲೋ ಇರ್ತವೆ ಮಾವಿನಕಾಯಿ. ಮತ್ತು ಇಲ್ಲೇ ಮಗ್ಲ ನೀರ್ಲನ ಗಿಡ. ಇದು ನೋಡ್ರಿ ಎಷ್ಟು ದೊಡ್ಡದೈತಿ. ಬ್ಯಾಸ್ಗೆ ಒಳಗೆ ಫುಲ್ ನೀರ್ಲನ್ನಾಗಿರ್ತಾವೆ ಇಲ್ಲಿ. ಅಷ್ಟು ನೀರ್ಲನ್ನಾಗಿರ್ತಾವೆ. ನನಗೆ ಭಾಳ ಇಷ್ಟ ನೀರ್ಲನ್ ಅಂದರೆ. ಆದರೆ ಈಗ ಒಂದು ಇಲ್ಲ. ಮೊದಲು ನಾವು ಸಣ್ಣವರಿದ್ದಾಗ ಫಿಕ್ಸ್ ಈ ಗಿಡದಾಗ ಆಟ ಆಡ್ತಿದ್ವಿ. ಮರ್ಕೋತಿ ಆಟ, ಗಿಡ ಹತ್ತುದು, ಒಟ್ಟು ಈ ಗಿಡದಾಗ ಭಾಳ ಆಟ ಆಡ್ತಿದ್ವಿ. ಮತ್ತೆಲ್ಲಿ ಅಂದರೆ ಈ ಗಿಡ ಮೊದಲು ಈಗಿಷ್ಟೆಲ್ಲ ಇದು ಹಿಂಗೆ ಹೊಲಸಾಗೈತಿ. ಮೊದಲು ಫುಲ್ ಸ್ವಚ್ಛತಿದ್ದು. ಬರ್ರಿ ಇಲ್ಲೇ ಆಟ ಆಡೋಕ್ಕೆ ಬರ್ತಿದ್ವಿ. ನಾವೆಲ್ಲರೂ ಇರ್ಲಿಕ್ಕಂದ್ರೆ ಫಿಕ್ಸ್ ಇಲ್ಲೇ ಇರ್ತಿದ್ವಿ ಸಣ್ಣ ಹುಡುಗರು. ಇಲ್ಲಿ ಗಿಡದಾಗ ಹತ್ತುದು, ಓಡಾಡೋದು ಮಸ್ತ್ ಆಗ್ಬಿಟ್ಟಿತ್ತು ಇಲ್ಲಿ. ಹಂಗೆ ನೆನಸ್ಕೊಂಡ್ರೆ ಇಲ್ಲೇ ಸಣ್ಣವ್ರು ಇರ್ಬೇಕಾಗಿತ್ತಲ್ಲ ನಾವು ಅಂತ ಅನಿಸ್ತೈತಿ. ಅಷ್ಟು ಚಂದ ಇರ್ತಿತ್ತು ಬಾಲ್ಯದ ದಿನಗಳು. ಇಲ್ಲಿ ನೋಡ್ರಿ, ಇಲ್ಲಿ ಮಾವಿನ ಗಿಡದಾಗ ಒಂದು ಮಾವಿನ ಗಿಡ ಆಗಕತ್ತೈತಿ. ಎಷ್ಟು ಚಂದ. ಇದು ಕೊಂಬೆದಾಗ ಒಂದು ಗಿಡ ಆಗತ್ತೈತಿ. ವಂಡರ್ ನೋಡ್ರಿ. ಇಲ್ಲೊಂದು ಸೀತಾಫಲ ಗಿಡ ಐತಿ, ಇಲ್ಲೊಂದು ಮಾವಿನಕಾಯಿ ಗಿಡ ಐತಿ. ಇವ ಡ್ರೆಸ್ ಹಾಕೊಂಡೋಗಿದ್ರನ? ಬುಧವಾರ ಇಂಥ ಡ್ರೆಸ್ಸನ? ಭಾರಿ ಕಾಣತ್ತೀರ ಇಬ್ರು. ನಮ್ಮ ಮನೆ ಮೇಲಿಂತ್ರ ಫುಲ್ ಒಂದ್ಸಲ ತೋಟ ಹೆಂಗೆ ಕಾಣುತ್ತೆ ತೋರಿಸ್ತೀನಿ ನೋಡ್ರಿ. ಇದು ನಮ್ಮ ಮನೆ ಹಿಂದಿಂದು ಸುತ್ತ ಹಿಂಗೆ ಕಾಣುತ್ತೆ ನೋಡ್ರಿ ನಮ್ಮ ತೋಟ. ನೇಚರ್ ಅಲ್ಲಿ ಕಾಣತ್ತೈತಲ್ಲ, ಅದು ಕಬ್ಬು ಹಾಕೇವಿ. ಇಲ್ಲಿ ಮ್ಯಾಗ ಕ್ಯಾನಲ್ ಐತಿ. ಅಗಾಳಿ ತೋರಿಸಿದ್ನಲ್ಲ ಅದೇ ಕ್ಯಾನಲು. ಫುಲ್ ಅಲ್ಲಿ ಗುಡ್ಡ ಕಾಣ್ತೈತಲ್ಲ, ಅಲ್ಲಿ ಕ್ಯಾನಲ್ ಐತಿ. ಅಲ್ಲಿ ತನಕ ಐತಿ ನಮ್ಮ ಹೊಲ. ಅಲ್ಲಿ ಮನೆ ಕಾಣ್ತಾವಲ್ಲ, ಅದು ನಮ್ಮ ಕಾಕಾರ ಮನೆ. ಅವು ಎರಡು ಅಲ್ಲಿ ಕಾಣತ್ತ ನೋಡ್ರಿ. ಅವು ನಮ್ಮ ಕಾಕಾರ್ದು, ಇದು ನಮ್ಮ ದೊಡ್ಡಪ್ಪಾರ್ದು, ಇದು ನಮ್ಮದು. ಇಷ್ಟೇ ಜನ ಅದೇ ನಾವಿಲ್ಲಿ. ಜಾಸ್ತಿ ಯಾರೂ ಇಲ್ಲ, ಎಲ್ಲರೂ ಊರಾಕದಾರ. ಊರು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ನಾವು ಇಲ್ಲಿ ತೋಟ ತೆಗೆದೇವು. ಹೊಲಗಳೆಲ್ಲ ಇಲ್ಲೇ ಅದಾವಲ್ಲ. ನಮ್ಮ ಮುತ್ತೆ ಇದ್ದಾಗಿಂತ್ರ ನಾವು ಇಲ್ಲೇ ಅದೀವಿ ನೋಡ್ರಿ. ಇಲ್ಲಿ ಬಾವಿ ಸುತ್ತಲ ಕಾಡುಗಳೆಲ್ಲ ಮೇಯಕತ್ತಾವ. ಎಷ್ಟು ಚಂದ ಬಿಟ್ಟೇವಿ, ಮೇಯಕತ್ತಾವು. ಅಗಾಳಿ ಅಲ್ಲಿ ಆಚೆ ಸೈಡ್ಲಿಂತ್ರ ತೋರಿಸಿನ ಬಾವಿ ಚಂದ ಕಂಡಿಲ್ಲ. ಈಗ ಈಚೆ ಸೈಡ್ಲಿಂತ್ರ ತೋರಿಸ್ತೀನಿ ಬರ್ರಿ. ನಮ್ಮ ತಮ್ಮ ಏನೋ ಕೆಲಸ ಮಾಡಕತ್ತಾನಲ್ಲಿ. ಅಡಿಗೆ ತಪ್ಪಲ ಕಡ್ದು ಹಾಕತ್ತಾನ ಅನ್ಸುತ್ತೆ. ಇದು ಮೋಟ್ರ್ ಹಚ್ಚೇವಿ ಇಲ್ಲಿ. ಬಾವಿ ನೀರು ಹೊಲಕ್ಕೆ ಕೊಡಕ್ಕೆ ಮೋಟ್ರ. ಈಗ ಚಂದ ಕಾಣತ್ತೆ ನೋಡ್ರಿ ಬಾವಿ. ಅಷ್ಟು ದೊಡ್ಡದು. ಏ ಬಾಯಿಲಿ ಎಟ್ಟು ಬರಕದಿ. ಏನು ಮಾಡ್ತಿ? ಹೊಡಿತಿ ಅವ್ರಿಗೆ? ಹಾಡನ ಹಾಡ್ಬೇಕು ಹಂಗ. ಊಟ ಮಾಡತ್ತೀನಿ ಸದ್ದ. ತತ್ತಿ ಪಲ್ಯ. ಈಚೆ ಕಡೆ ತತ್ತಿ ಪಲ್ಯ ಮಾಡ್ಯಾರ. ನಮ್ಮವ್ವ ತತ್ತಿ ಹುರಿದಾಳ. ನಮ್ಮ ದೊಡ್ಡವ್ರ ಮನೆ ತತ್ತಿ ಪಲ್ಯ ಮಾಡ್ಯಾರ. ನಮ್ಮ ಮಮ್ಮಿ ಸಬ್ಬಸಿಗೆ ಪಲ್ಯ ಮಾಡ್ಯಾರ. ಎಲ್ಲರೂ ನಾನು ನಮ್ಮ ತಂಗಿಯರು ಎಲ್ಲರೂ ಕೂತು ಊಟ ಮಾಡತ್ತಿ. ಕರೆಂಟ್ ಇರಲಿಲ್ಲ, ಅದಕ್ಕೆ
ಚಿಮ್ನ ಹಚ್ಕೊಂಡು ಒಂದು ಬ್ಯಾಟ್ರಿ ಹಚ್ಕೊಂಡು ಊಟ ಮಾಡಕತ್ತೀವಿ. ಓಕೆ, ಇಷ್ಟಿತ್ತು ನೋಡ್ರಿ ನಮ್ದು ಇವತ್ತಿನ ವ್ಲಾಗು. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.